ನಗರದೆಲ್ಲೆಡೆ ಈಗಾಗಲೇ ಗೌರಿ ಗಣೇಶ ಹಬ್ಬದ ತಯಾರಿ ಜೋರಾಗಿದೆ. ಮಾರ್ಕೆಟ್ಗಳಲ್ಲಿ ವ್ಯಾಪಾರ ಕೂಡ ಜೋರಾಗಿದೆ. ಹಾಗಾದರೆ ಈ ಬಾರಿಯ ಗೌರಿ ಗಣೇಶ ಹಬ್ಬದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ, ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇದೆ, ಹೂವು ಹಣ್ಣುಗಳ ಬೆಲೆ ಏನಾದರೂ ಏರಿಕೆ ಆಗಿದೆಯಾ, ಗ್ರಾಹಕರು ಏನು ಹೇಳ್ತಾರೆ, ವ್ಯಾಪಾರಸ್ಥರು ಏನು ಹೇಳ್ತಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ. ಮೇಡಮ್ ನಮಸ್ತೆ. ವ್ಯಾಪಾರ ಹೇಗೆ ನಡೀತಿದೆ ಮೇಡಮ್? ಗೌರಿ ಹಬ್ಬ ನಾಳೆ, ನಾಡಿದ್ದು ಗಣೇಶ ಹಬ್ಬ, ಹೇಗೆ ನಡೀತಾ ಇದೆ ವ್ಯಾಪಾರ? ಮೇಡಮ್ ಸುಮಾರಾಗಿ ನಡೀತಾ ಇದೆ. ಇನ್ನೂ ಕಸ್ಟಮರ್ಗಳು ಇನ್ನೂ ಬಂದಿಲ್ಲ, ಬರ್ತಾರೆ, ಇನ್ಮೇಲೆ ಬರ್ತಾರೆ. ನಿನ್ನೆ ಭಾನುವಾರ ಇತ್ತು, ನಿನ್ನೆ ಏನಾದರೂ ಹಬ್ಬದ ತಯಾರಿ ನಡೆಸಿದ್ರೆ? ಏನಿಲ್ಲ, ಇಲ್ಲ, ಇವತ್ತಿಂದನೇ ಸ್ಟಾರ್ಟ್. ಓಕೆ. ಬೆಲೆ ಏನಾದರೂ ಏರಿಕೆ ಆಗಿದೆಯಾ? ಬೆಲೆ ಏರಿಕೆ ಅಲ್ಲೇ ಏರಿಕೆ ಆಗಿದೆ. ಪ್ರತಿಯೊಂದು ಬಿಡಿವನ್ನು ತಂದು 400-450 kg ಅಲ್ಲೆಲ್ಲ ಕಮ್ಮಿ ಇದೆ ಅಂತ ಹೋಗ್ತಾ ಇದ್ದಾರೆ. ಅಲ್ಲಿ ಕಸ್ಟಮರು ಕಮ್ಮಿ ಇದೆ ಅಂತ ಹೋಗ್ತಾನೆ 400 ರೂಪಾಯಿ ಆಗ್ತಾ ಇದ್ದಾರೆ. ಇಲ್ಲಿ ತಂದು ನಾವೇನು ಮಾಡೋಣ ಹೇಳಿ? ಅಂದ್ರೆ ಬೆಲೆ ಏರಿಕೆ ಆಗಿದೆ ಅಂತ ಏನಾದರೂ ಜನ ಹೇಳ್ತಾ ಇದ್ದಾರಾ? ಇಲ್ಲ, ಏನು ಹೇಳಿಲ್ಲ, ಹೇಳ್ತಾ ಇಲ್ಲ, ವ್ಯಾಪಾರ ಮಾಡ್ತಾ ಇದ್ದಾರೆ. ಮಾಡ್ತಾರೆ. ಓಕೆ. ಅಂದ್ರೆ ಬೆಲೆ ಏರಿಕೆ ಆದ್ರೂ ಕೂಡ ವ್ಯಾಪಾರ ಅನ್ನೋದನ್ನ ಸ್ಟಾಪ್ ಮಾಡ್ತಾ ಇಲ್ಲ, ಜನ ಭರ್ಜರಿಯಾಗಿ ವ್ಯಾಪಾರ ಮಾಡ್ತಾ ಇರುವಂತದ್ದು. ಮುಂದೆ ಮಾತಾಡಿಸ್ತಾ ಹೋಗ್ತೀನಿ, ವ್ಯಾಪಾರಸ್ಥರು ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ಈ ಬಾರಿ ಗೌರಿ ಗಣೇಶ ಹಬ್ಬದ ವ್ಯಾಪಾರ ಯಾವ ರೀತಿಯಾಗಿ ಆಗ್ತಿದೆ ಸರ್? ಮೇಡಮ್ ಇವಾಗ ವ್ಯಾಪಾರ ಇವಾಗ ಹೂಗಳು ಬಂದೈತೆ, ಕಸ್ಟಮರ್ ಇವಾಗ ಒಂದೆರಡು ಬರ್ತಾವ್ರೆ. ನೋಡ್ಬೇಕು ಮೇಡಮ್, ಹೂವು ಎಲ್ಲ ಜೋಡಿಸ್ಕೊಂಡಿದ್ವಿ, ಎಲ್ಲ ರೀತಿ ಎಲ್ಲ ಡಿಫ್ರೆಂಟ್ ಹೂವು ಎಲ್ಲ ಬಂದೈತೆ ಗಣೇಶ ಗೌರಿ ಹಬ್ಬಕ್ಕೆ. ಇನ್ನು ಕಸ್ಟಮರ್ ಬರಬೇಕು, ಇವಾಗ ಎಲ್ಲ ಜೋಡಿಸ್ಕೊಂಡಿದ್ವಿ, ಬರಬೇಕು ಮೇಡಮ್. ಓಕೆ. ಅಂದರೆ ನಾಳೆನೇ ಗೌರಿ ಹಬ್ಬ ಇದೆ ಸರ್, ನಾಡಿದ್ದು ಗಣೇಶ ಹಬ್ಬ ಇದೆ, ಇವತ್ತಿಂದನೇ ಏನಾದರೂ ವ್ಯಾಪಾರ ಸ್ಟಾರ್ಟ್ ಆಗಿದೆ? ಅದೇ ಇವತ್ತಿಂದನೇ ಇವಾಗ ಬೆಳಗ್ಗೆ ಸಂಜೆ ನೋಡ್ಬೇಕು ಮೇಡಮ್. ಬೆಳಗ್ಗೆ ಕಮ್ಮಿ ಕಸ್ಟಮರು, ಸಂಜೆ ಒಂದು 3 ಗಂಟೆ ಮೇಲೆ ವ್ಯಾಪಾರ ಜಾಸ್ತಿ ಆಗುತ್ತೆ. ಓಕೆ ಸರ್. ಅಂದರೆ ಎಲ್ಲ ಮಾರ್ಕೆಟ್ಗಳಲ್ಲೂ ಪರ್ಚೇಸ್ ಈಗಾಗಲೇ ಪ್ರಾರಂಭ ಆಗಿದೆ. ಏನಾದರೂ ಹೂಗಳ ಬೆಲೆ ಏನಾದರೂ ಏರಿಕೆ ಆಗಿದೆ ಮೇಡಮ್? ಇವಾಗ ವರಮಹಾಲಕ್ಷ್ಮಿ ಥರ ಜಾಸ್ತಿ ಏನು ಆ ಥರ ಮೀಡಿಯಮ್ ಆಗಿ ಐತೆ ಹೂವು, ಜಾಸ್ತಿ ಆ ಥರ ಏನು ಆಗಿಲ್ಲ, ಮೀಡಿಯಮ್ ಆಗಿ ಐತೆ. ಆದರೆ ಒಂದೇ ತಿಂಗಳಲ್ಲಿ 4-5 ಹಬ್ಬ ಬಂದರೆ ಪಾಪ ಜನಗಳು ಏನು ಮಾಡ್ತಾವ್ರೆ. ಇವಾಗ ನಾವು ಅಂದರೆ ದಿನ ಬೆಳಗ್ಗೆ ಎದ್ದು ಹೋಗಿ ಮಾರ್ಕೆಟ್ಗೆ ಹೋಗಿ ರೇಟ್ ಗೊತ್ತಾಗುತ್ತೆ ನಮಗೆ, ಅವ್ರಿಗೆ ಗೊತ್ತಾಗಲ್ಲ ಪಾಪ. ಅವ್ರು ಏನು ಒಂದೇ ಸರಿ ಇಷ್ಟು ಹೇಳ್ತಾವ್ರೆ ಅಂತ ಅವ್ರಿಗೂ ಬೇಜಾರಾಗುತ್ತೆ, ನಮಗೂ ರೇಟ್ ಹೇಳೋಕ್ಕೆ ಬೇಜಾರಾಗ್ತೈತೆ ಅಷ್ಟೇ, ಬೇರೆ ಏನಿಲ್ಲ. ಒಟ್ಟಿನಲ್ಲಿ ವ್ಯಾಪಾರ ಸ್ಟಾರ್ಟ್ ಆಗಿದೆ, ಜನರು ಕೂಡ ಬೆಲೆ ಏರಿಕೆ ಆಗಿದ್ರು ಕೊಂಚ ಜನ ಏನು ತಲೆ ಬಿಸಿ ಮಾಡ್ಕೊಳ್ಳೋದು ವ್ಯಾಪಾರ ಮಾಡೇ ಮಾಡ್ತಾರಲ್ಲ. ಈಗ ಗಣೇಶ ಇಕ್ಕಿ ಗೌರಿ ಹಬ್ಬ ಇಕ್ಕಿ ಮಾಡೇ ಮಾಡ್ತಾರೆ, ಮಾಡೋರು ಮಾಡೇ ಮಾಡಬೇಕಲ್ಲ, ಪರವಾಗಿಲ್ಲ, ಎಲ್ಲ ಮಾಡ್ತಾರೆ. ಕುಮಾರ್ ಅಂತ. ಬೆಲೆ ಏರಿಕೆ ಕೊಂಚ ಆಗಿರೋದು ಅಂದರೆ ವರಮಹಾಲಕ್ಷ್ಮಿ ಅಷ್ಟು ಆಗಿಲ್ಲ, ಆದರೂ ಕೂಡ ಕೊಂಚ ಬೆಲೆ ಏರಿಕೆ ಆಗಿದೆ. ಆದರೂ ಕೂಡ ಜನ ತಲೆ ಕೆಡಿಸ್ಕೊಳ್ತಾ ಇಲ್ಲ, ವ್ಯಾಪಾರ ಭರ್ಜರಿಯಾಗಿ ನಡೆಸ್ತಾ ಇರುವಂಥದ್ದು. ಇಂದಿನಿಂದ ವ್ಯಾಪಾರ ಕೂಡ ಪ್ರಾರಂಭ ಮಾಡಿದ್ದಾರೆ. ಯಾರಾದರೂ ವ್ಯಾಪಾರ ಅಂದರೆ ಗ್ರಾಹಕರನ್ನ ಮಾತಾಡಿಸ್ತೀನಿ, ವ್ಯಾಪಾರದ ಭರಾಟೆ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ, ಹಾಗೆ ಏನಾದರೂ ಬೆಲೆ ಏರಿಕೆಯ ಕೊಂಚ ಏನಾದರೂ ಬಿಸಿ ಅವ್ರಿಗೆ ಮುಟ್ಟಿದೆಯಾ ಅಂತ ಕೇಳ್ತೀನಿ. ಸರ್ ನಮಸ್ತೆ. ಗೌರಿ ಗಣೇಶ ಹಬ್ಬ ಮನೇಲಿ ತಯಾರಿ ಜೋರಾಗಿ ನಡೀತಿದೆಯಾ ಸರ್? ನಡೀತಾ ಇದೆ. ಓಕೆ. ಪರ್ಚೇಸಿಗೆ ಬಂದಿದ್ದೀರಾ? ನಾಳೆ ಗೌರಿ ಹಬ್ಬ, ನಾಡಿದ್ದು ಗಣೇಶ ಹಬ್ಬ, ಯಾವ ರೀತಿಯಾಗಿ ನಡೀತಾ ಇದೆ ಸರ್ ತಯಾರಿ? ಮಾಮೂಲಿ ಮನೇಲಿ ಕಡುಬು ಮಾಡೋದು. ನಾಳೆ ಗೌರಿ ಹಬ್ಬ ಪೂಜೆ, ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಯೂಶಲಿ ನಮ್ಮ ಮನೇಲಿ ಗಣೇಶ ಕುಣಿಸ್ತೀವಿ, ಈ ವರ್ಷ ಎವ್ರಿ ಇಯರ್ ಕುಣಿಸ್ತೀವಿ ಆಸ್ ಯೂಶಲ್. ಸೊ ಸಿಹಿ ಕಡುಬು, ಖಾರ ಕಡುಬು, ಅದೇ ಸ್ಪೆಷಲ್. ವಡೆ ಏನಾದರೂ ಜೋರಾಗಿ ನಡೆಸ್ತೀರಾ ಮೇಡಮ್, ಅಥವಾ ಸಿಂಪಲ್ ಆಗಿ ಹಬ್ಬ ಮಾಡೋ ಥರನಾ? ಅಥವಾ ಜೋರಾಗಿದ್ರೆ ನೀವು ಯಾವ ಸೆನ್ಸೆ ಮನೆಗೆ ಬರ್ತಾರೆ, ಸಾಯಂಕಾಲ ಮೇಲೆ ಹೆಂಗಸರು ಕುಂಕುಮಾರ್ಶನ ಇಟ್ಕೊಂಡು ಹೋಗ್ತಾರೆ. ಓಕೆ. ವ್ಯಾಪಾರಕ್ಕೆ ಬಂದಿದ್ದೀರಾ, ಹೂವಿನ ಬೆಲೆ ಏನಾದರೂ ಜಾಸ್ತಿ ಅನಿಸ್ತಿದೆಯಾ? ಆದ್ರೆ ಕೇಳೋದೇ ಬೇಕಾಗಿಲ್ಲ, ಬರೋದು ನಾವು ಯೂಶಲಿ ಏನು ಹಬ್ಬದ ಟೈಮಲ್ಲೇ ಬಾಯಿಗೆ ಬಂದದ್ದು ಹೇಳ್ತಾರೆ. ಏನು ಚೌಕಾಸಿನೂ ಮಾಡೋಕ್ಕೆ ಬರಲ್ಲ ನಮ್ಗೆ. ಆ್ಯಕ್ಚುಲಿ ಅವ್ರು ಏನು ಹೇಳ್ತಾರೆ ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪೇರ್ ಮಾಡಿದ್ರೆ ಗೌರಿ ಹಬ್ಬ ಏನಾದರೂ ಪರವಾಗಿಲ್ಲ ಅನ್ಸುತ್ತಾ ಮೇಡಮ್? ಹೂವಿನ ಬೆಲೆ ಎಲ್ಲ ಏನು ಆಲ್ಮೋಸ್ಟ್ ಅಷ್ಟೇ ಇದೆ ಅನ್ಸುತ್ತೆ, ಏನು ಡಿಫ್ರೆನ್ಸ್ ಏನಿಲ್ಲ. ಇನ್ನು ನಾಳೆ ಬಂದರೆ ಗೊತ್ತಾಗ್ತೀನಿ, ರೇಟ್ ಜಾಸ್ತಿ ಇರುತ್ತೆ ಇವತ್ತಿಗಿಂತ. ಅಂದರೆ ಅದಕ್ಕೆ ಇವತ್ತಿನೇ ಪರ್ಚೇಸ್. ನಾಳೆ ದಿನ ಜಾಸ್ತಿ ಇರುತ್ತೆ. ಸೌಮ್ಯ ಅಂತ. ಥ್ಯಾಂಕ್ ಯು ಮಾ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ವ್ಯಾಪಾರಸ್ಥರು ವ್ಯಾಪಾರ ಪ್ರಾರಂಭ ಆಗಿದೆ ಅನ್ನೋ ಒಂದು ಖುಷಿ ತೋರಿಸ್ತಾ ಇದ್ದಾರೆ. ಹಾಗೆಯೇ ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಈಗಾಗಲೇ ಏನು ಗ್ರಾಹಕರು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಆಗಿದೆ, ಆದರೆ ಕೊಂಚ ಮಟ್ಟಿಗೆ. ಯಾಕಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಬೆಲೆ ಏರಿಕೆ ಆಗಿತ್ತು, ಗ್ರಾಹಕರ ಮೇಲೆ ಸಾಕಷ್ಟು ಎಫೆಕ್ಟ್ ಆಗಿತ್ತು ಇದರಿಂದ. ಆದರೆ ಗೌರಿ ಹಬ್ಬಕ್ಕೆ ದೊಡ್ಡ ಮಟ್ಟಕ್ಕಲ್ಲ ಅಂತಂದ್ರೆ ಕೊಂಚ ಬೆಲೆ ಏರಿಕೆ ಆಗಿರುವಂಥದ್ದು. ಇದರಿಂದ ವ್ಯಾಪಾರಸ್ಥರು ತೃಪ್ತಿ ಪಡ್ತಾ ಇದ್ದಾರೆ, ಹಾಗೆ ಗ್ರಾಹಕರು ಕೂಡ ಪರ್ಚೇಸನ್ನು ಆರಾಮಾಗಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಹಬ್ಬದ ವಾತಾವರಣ ಬೆಂಗಳೂರಲ್ಲಿ ಮನೆ ಮಾಡಿದೆ. ಗಣೇಶ ಮೂರ್ತಿ, ಗೌರಿ ಮೂರ್ತಿಯಿಂದ ಹಿಡಿದು ಹೂವು ಹಣ್ಣುಗಳ ತಯಾರಿ, ಹೂವು ಹಣ್ಣುಗಳ ಪರ್ಚೇಸ್ ಕೂಡ ಈಗಾಗಲೇ ಪ್ರಾರಂಭ ಆಗಿದ್ದು, ನಾಳೆ ನಾಡಿದ್ದು ಹಬ್ಬದ ಭರಾಟೆ ಅಂತೂ ಸಾಕಷ್ಟು ಜೋರಾಗಿ ನಡೆಯಲಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಶಮ್ಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.